ನಾನು ಹೇಳ್ತಾ ಇದ್ದೀನಿ, ಇವತ್ತು ಕ್ಯಾಬಿನೆಟ್ ತರ್ತಿದ್ದೆ, ಇವತ್ತು ಆಗಲ್ಲ, ನೆಕ್ಸ್ಟ್ ಕ್ಯಾಬಿನೆಟ್ಗೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. 40-60 ವರೆಗೂ ಕೊಟ್ಬಿಡಿ, ಅಟ್ಲೀಸ್ಟ್ ವಾಟ್ ಮೋರ್ ಯು ವಾಂಟ್? 40-60 ವರೆಗೂ ಕೊಡಿ. ನನ್ನ ಫ್ರೆಂಡ್ ಯಾರೆಲ್ಲ ಹೊಸ್ದಾಗೆ ಮನೆ ಕಟ್ಟಬೇಕು ಅಂತ ಇದ್ರೋ ಅವರ ಹೋರಾಟ ಇವತ್ತಿಗೆ ಫಲಿಸ್ತು. ನಮ್ಮ ಹೋರಾಟ ಕೂಡ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಯಾರೆಲ್ಲ ಹೊಸ್ದಾಗಿ ಮನೆ ಕಟ್ತಾ ಇದ್ರೋ ಅವರು ಸುತ್ತ 3 ಮೀಟರ್ವರೆಗೂ ಜಾಗ ಬಿಡಬೇಕು ಅಂತ ರೂಲ್ಸ್ ಹೊಡಿಸಿತ್ತು ಕರ್ನಾಟಕ ಸರ್ಕಾರ. ಈಗ ಅದರಲ್ಲಿ ತಿದ್ದುಪಡಿ ತಂದಿದ್ದಾರೆ. ಈ ಒಂದು ಬಿಲ್ ಹೆಸರು ಕರ್ನಾಟಕ ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನಿಂಗ್ ಅಂತ. ಇದ್ರೊಳಗಡೆನೆ ಹೋದ ಸರಿನೂ ಒಂದು ಸೆಟ್ ಬ್ಯಾಕ್ ರೂಲ್ಸ್ನ ಸೆಟ್ ಮಾಡಿ ಓಡಿಸಿದ್ದು. ಇದರಲ್ಲೇ ಈಗ ತಿದ್ದುಪಡಿ ತರ್ತೀವಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು. ಆ ವಿಡಿಯೋಸ್ ಎಲ್ಲ ನನ್ನ ಚಾನಲ್ನಲ್ಲಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಕೊಟ್ಟಿದ್ದೆ. ಈಗ ಅದೇ ಒಂದು ಬಿಲ್ ಒಳಗಡೆ ತಿದ್ದುಪಡಿ ತಂದಿದ್ದಾರೆ. ಅಂದರೆ ಹಾಗಿದ್ರೆ ಹೊಸ್ದಾಗೆ ಮನೆ ಕಟ್ಟೋರಿಗೆ ಯಾವ್ಯಾವ ಒಂದು ತಿದ್ದುಪಡಿ ತಂದಿದ್ದಾರೆ, ಯಾವ್ಯಾವ ರೂಲ್ಸ್ ಇಂಪ್ಲಿಮೆಂಟ್ ಆಗುತ್ತೆ, ಎಷ್ಟೆಷ್ಟು ಸೆಟ್ ಬ್ಯಾಕ್ ಬಿಡಬೇಕು ಅನ್ನೋದನ್ನೆಲ್ಲ ಕ್ಲಿಯರ್ ಆಗಿ ನೋಡೋಣ ಬನ್ನಿ. ಅಪ್ ಟು 60 ಸ್ಕ್ವೇರ್ ಮೀಟರ್ ಅಂದರೆ 647 ಅಡಿವರೆಗೂ ಬರುತ್ತೆ. ನಿಮ್ಮ ಒಂದು ಪ್ಲಾಟ್ ಸೈಜು 647 ಅಡಿವರೆಗೂ ಇದ್ದರೆ ಅಪ್ ಟು 60 ಸ್ಕ್ವೇರ್ ಮೀಟರ್ ಒಳಗಡೆ ಬರುತ್ತೆ. ಇದ್ರ ಸೆಟ್ ಬ್ಯಾಕ್ ರೂಲ್ಸ್ ನೋಡೋದಾದರೆ ಫ್ರಂಟಲ್ಲಿ 0.75 ಮೀಟರ್ ಅಂದರೆ ಹತ್ತತ್ರ 2 ಅಡಿ 2 ಅಡಿ ಅಷ್ಟು ಜಾಗನ ನೀವು ಬಿಡಬೇಕಾಗುತ್ತೆ. 2 ಅಡಿ 2.5 ಅಡಿ ಜಾಗ ಬಿಡಬೇಕಾಗುತ್ತೆ ಮುಂದೆ. ಅಂದರೆ ರೋಡ್ ಯಾವ ಕಡೆ ಸೈಡ್ ಇದೆಯೋ ಅದು ಫ್ರಂಟ್ ಸೈಡ್ ಅಂತಾರೆ. ರೇರ್ ಸೈಡ್ ಅಂದರೆ ರೋಡ್ಗೆ ಒಂದು ಸೈಡ್ ಇದ್ದರೆ ಅದ್ರ ಹಿಂದಿನ ಭಾಗ, ಆ ಭಾಗನ ರೇರ್ ಸೈಡ್ ಅಂತಾರೆ. ಅಲ್ಲಿ ಯಾವುದೇ ಒಂದು ಸೆಟ್ ಬ್ಯಾಕ್ನಾದರೆ ಬಿಡೋ ಆಗಿಲ್ಲ. ಲೆಫ್ಟ್ ಸೈಡಲ್ಲಿ 60 ಮೀಟರ್ ಅಂದರೆ 1.5 ಅಡಿಯಿಂದ 2 ಅಡಿವರೆಗೂ ಬರುತ್ತೆ. ರೈಟ್ ಸೈಡ್ಗೂ ಅಷ್ಟೇ 1.5 ಅಡಿಯಿಂದ 2 ಅಡಿ ಬಿಡಬೇಕಾಗಿ ಬರುತ್ತೆ. ಹಾಗಿದ್ರೆ ಅಬೌವ್ 60 ಸ್ಕ್ವೇರ್ ಮೀಟರ್ ಟು 150 ಸ್ಕ್ವೇರ್ ಮೀಟರ್ ಅಂದರೆ 1600 ಅಡಿ, ಅಪ್ರಾಕ್ಸಿಮೇಟ್ಲಿ 1630 ಅಡಿ ಏನೋ ಬರುತ್ತೆ. ಅಂಥ ಪ್ಲಾಟ್ಗಳಿಗೆ ಫ್ರಂಟ್ ಸೈಡಲ್ಲಿ 90 ಮೀಟರ್ಸ್ ಬಿಡಬೇಕಾಗುತ್ತೆ. ಅಂದರೆ 3 ಅಡಿ ಬರುತ್ತೆ ಫ್ರಂಟ್ ಸೈಡ್ಗೆ. ರೇರ್ ಸೈಡ್ ಅಂದರೆ ಫ್ರಂಟಿಂದ ಬ್ಯಾಕ್ ಸೈಡ್ ಇರುತ್ತಲ್ಲ, ಒಂದು ಮುಂದೆ ಆಯಿತು ಸೈಡ್ದು ರೋಡ್ ಸೈಡಲ್ಲಿರೋದು, ಅದ್ರ ಬ್ಯಾಕ್ ಸೈಡಲ್ಲಿರೋದು ರೇರ್ ಸೈಡ್ ಅಂತಾರೆ. ಅದು 70 ಮೀಟರು ಅಂದರೆ 2 ಅಡಿ, ಎಕ್ಸಾಕ್ಟ್ 2 ಅಡಿ ಬರುತ್ತೆ. ಲೆಫ್ಟ್ ಸೈಡಲ್ಲಿರೋದಕ್ಕೂ 2 ಅಡಿ, ರೈಟ್ ಸೈಡಲ್ಲಿರೋದಕ್ಕೂ 2 ಅಡಿ, ಟೋಟಲ್ಲು 3 ಸೈಡು 2 ಅಡಿ ಬಿಡಬೇಕಾಗುತ್ತೆ. ಮುಂದೆ ಮಾತ್ರ 3 ಅಡಿ ಬಿಡಬೇಕಾಗುತ್ತೆ. ಅದ್ರ ಮೇಲಿರೋ ಅಂಥ ಪ್ಲಾಟ್ಗಳಿಗೆ ಅಬೌವ್ 150 ಸ್ಕ್ವೇರ್ ಮೀಟರ್ 4000ವರೆಗೂ ಸೆಟ್ ಮಾಡಿದ್ದಾರೆ. 4000 ಸ್ಕ್ವೇರ್ ಮೀಟರ್ ಪ್ಲಾಟ್ಸ್ ಏನಿರುತ್ತೆ, ಆ ಸೈಜಲ್ಲಿ ಬರುವಂಥ ಸೈಟ್ಸ್ ಏನಿರುತ್ತೆ ಅದಕ್ಕೆ 12% ಆಫ್ ದ ಡೆಪ್ತ್, ಆ ಸೈಟ್ನ 12% ಆಫ್ ದ ಡೆಪ್ತಲ್ಲಿ ಫ್ರಂಟ್ ಸೈಡ್ ಬಿಡಬೇಕು, 8% ಬ್ಯಾಕ್ ಸೈಡ್ ಬಿಡಬೇಕು, 8% ಅಷ್ಟು ಲೆಫ್ಟು ರೈಟಲ್ಲಿ ಬಿಡಬೇಕಾಗಿ ಬರುತ್ತೆ. ಈ ಒಂದು ಲಾರ್ಜರ್ ಪ್ಲಾಟ್ಸ್ಗಳಿಗೆ 4000 ಸ್ಕ್ವೇರ್ ಮೀಟರ್ಗಿಂತ ಜಾಸ್ತಿ ಇರೋಂಥ ಪ್ಲಾಟ್ಸ್ಗಳಿಗೆ ಮಿನಿಮಮ್ 5 ಮೀಟರ್ವರೆಗೂ ಸೆಟ್ ಬ್ಯಾಕ್ ಬಿಡಿ ಅಂತ ಹೇಳಿದ್ದಾರೆ. ಅಂದರೆ ನೀವು ಪ್ಲ್ಯಾನಿಂಗಿಗೆ ಹೋದಾಗ ಸ್ವಲ್ಪ ಅಲ್ಲಿ ಪ್ಲ್ಯಾನಿಂಗ್ ಅವರು ಎಷ್ಟು ಕೊಡ್ತಾರೋ ನೋಡ್ಕೊಂಡು ಅದ್ರ ಮೇಲೆ ನೀವು ಸೆಟ್ ಬ್ಯಾಕ್ ಬಿಡಬೇಕಾಗಿ ಬರುತ್ತೆ. ಇದರಲ್ಲೇ ಇನ್ನೂ ಒಂದು ಇಂಪಾರ್ಟೆಂಟ್ ಡೀಟೇಲ್ಸ್ ಏನು ಅಂದರೆ ಹೈಟ್ ಆಫ್ ದ ಬಿಲ್ಡಿಂಗ್ ಎಷ್ಟು ಸ್ಕ್ವೇರ್ ಮೀಟರ್ ಇರಬೇಕು. ನಿಮ್ಮ ಸೈಟ್ ಏನಾದರೂ ಸ್ಮಾಲರ್ ಪ್ಲಾಟ್ ಸೈಜಲ್ಲಿ ಬರ್ತಾಯಿದೆ ಅಂದರೆ 150 ಮೀಟರ್ ಒಳಗಡೆ ಬರ್ತಾಯಿದೆ ಅಂದರೆ 12 ಮೀಟರ್ ಅಪ್ ಟು 15 ಅಂದರೆ 15 ಹೋಗಂಗಿಲ್ಲ, 15ಗಿಂತೂ ಲೆಸ್ ಇರಬೇಕು. ಅಂಥ ಒಂದು ಪ್ಲಾಟ್ಗಳು ನೀವು ಕಾಲಮ್ 8ನ ರೆಫರ್ ಮಾಡ್ಬೋದು. ಒಂದು ವೇಳೆ ನಿಮ್ಮದೇನಾದರೂ ಸ್ಮಾಲರ್ ಸೈಜ್ ಇದ್ದು 15 ಮೀಟರ್ ಸೈಜ್ನ ಎಕ್ಸೀಡ್ ಮಾಡಿದ್ರೆ ಆವಾಗ ನಿಮ್ಮ ಸೆಟ್ ಬ್ಯಾಕ್ ರೂಲ್ಸ್ ಕೂಡ ಚೇಂಜ್ ಆಗುತ್ತೆ. ಆ ಸೆಟ್ ಬ್ಯಾಕ್ ರೂಲ್ಸು ನೀವೇನಾದರೂ 15 ಮೀಟರ್ಸ್ ಎಕ್ಸೀಡ್ ಆಯಿತು ಅಂದಾಗ ನೀವೇನು ಮಾಡಬೇಕು ಅಂದರೆ ಕಾಲಮ್ 9ನ ರೆಫರ್ ಮಾಡಬೇಕು. ಕಾಲಮ್ 9ಅಲ್ಲಿ ಒಂದೊಂದು ಬುಲೆಟ್ ಪಾಯಿಂಟಲ್ಲೂ ಕೊಟ್ಟಿದ್ದಾರೆ ಯಾವ್ಯಾವ ರೀತಿಲಿ ನೀವು ಅದನ್ನ ಬಿಲ್ಡಿಂಗು ಸೆಟ್ ಬ್ಯಾಕ್ಸ್ನ ಕೊಡಬೇಕು ಅಂತ. ನಾವು ಇಷ್ಟೊತ್ತು ಏನು ನೋಡಿದ್ವಿ ಅಂದರೆ 60 ಮೀಟರ್ವರೆಗೂ 60 ಸ್ಕ್ವೇರ್ ಮೀಟರ್ವರೆಗೂ ಇರೋವಂಥ ಬಿಲ್ಡಿಂಗು ಅಂದರೆ 600 ಅಡಿ, ಮತ್ತು 150 ಸ್ಕ್ವೇರ್ ಮೀಟರ್ವರೆಗೂ ಇರೋವಂಥ ಸೈಟ್ಸು ಅಂದರೆ 1630 ಅಡಿ. ಅದ್ರ ಮೇಲೆ 1630 ಅಡಿಗಿಂತ 4000 ಸ್ಕ್ವೇರ್ ಮೀಟರಲ್ಲಿ ಇರೋವಂಥ ಪ್ರಾಪರ್ಟಿಗಳಿಗೆ ಎಷ್ಟೆಷ್ಟು ಸೆಟ್ ಬ್ಯಾಕ್ ಬಿಡಬೇಕು, ಮತ್ತು ಎಷ್ಟು ಸ್ಕ್ವೇರ್ ಮೀಟರ್ವರೆಗೂ ಇರೋವಂಥ ಬಿಲ್ಡಿಂಗು ಅದ್ರ ಮೇಲೆ ಸೆಟ್ ಬ್ಯಾಕ್ಸ್ ಯಾವ ರೀತಿ ಸೆಟ್ ಮಾಡ್ತಾರೆ ಅಂತ. ಈಗ ನಿಮ್ಮ ಸೆಟ್ ಬ್ಯಾಕ್ಸ್ ಒಳಗಡೆ ಒಂದು ವೇಳೆ ನಿಮ್ಮದು ಓಪನ್ ಸ್ಟೇರ್ ಕೇಸ್ ಬಿಡ್ತೀರಾ ಅಂದರೆ ಅದು ಕೂಡ ಅಲೋಡ್ ಇದೆ, ಸೆಟ್ ಬ್ಯಾಕ್ ಒಳಗಡೆ ಕೌಂಟ್ ಆಗುತ್ತೆ. ಅದ್ರ ಜೊತೆಗೆ ನಿಮ್ಮ ಒಂದು ಪಾರ್ಕಿಂಗಲ್ಲಿ ಅಂದರೆ ಸ್ಟೆಲ್ಟ್ ಅಂತಾರೆ, ಅಂದರೆ ನೀವು ಪಿಲ್ಲರ್ ಎತ್ಬಿಟ್ಟು ಹಾಗೆ ಬಿಡಬೇಕು, ಯಾವುದೇ ವಾಲ್ ಕಟ್ದಂಗೆ ಅದನ್ನ ಸ್ಟೆಲ್ತ್ ಫ್ಲೋರ್ ಅಂತಾರೆ, ಓನ್ಲಿ ಫಾರ್ ಪಾರ್ಕಿಂಗಿಗೆ. ಒಂದು ವೇಳೆ ನೀವು ಗ್ರೌಂಡ್ ಫ್ಲೋರಲ್ಲಿ ಕಿಚನ್ನು, ಹಾಲು, ಸಿಂಗಲ್ ಬೆಡ್ರೂಮ್ ಮಾಡ್ತೀವಿ, ಒಂದು ಕಾರ್ ನಿಲ್ಲಿಸೋ ಥರ, ಬೈಕ್ ನಿಲ್ಲಿಸೋ ಥರ ಬಿಡ್ತೀವಿ ಅಂದರೆ ಅದು ಸ್ಟೆಲ್ಟ್ ಆಗಲ್ಲ, ಗ್ರೌಂಡ್ ಫ್ಲೋರ್ ಆಗುತ್ತೆ. ಅದ್ರ ಮೇಲ್ಗಡೆ G+3 ಕಟ್ಬೋದು, ಯಾಕೆಂದರೆ 14 ಮೀಟರ್ವರೆಗೂ ಕಟ್ಬೋದು. ನೀವು ಅದನ್ನ ಸೈಜ್ ನೋಡ್ಕೋಬೇಕು, ಹೈಟ್ ಆಫ್ ದ ಬಿಲ್ಡಿಂಗ್ ಎಷ್ಟಿದೆ, 14 ಮೀಟರ್ ಇದೆಯಾ ಅಂತ. ಮತ್ತು ನಿಮ್ಮ ಸೆಟ್ ಬ್ಯಾಕ್ ರೂಲ್ಸ್ ಅಂತೂ ಅದೇ ಇರುತ್ತೆ, 14 ಮೀಟರ್ಸ್ವರೆಗೂ. 15 ಮೀಟರ್ಸ್ ಏನಾದರೂ ಬಂತು ಅಂದರೆ ಆಗ ನಿಮ್ಮ ಸೆಟ್ ಬ್ಯಾಕ್ ರೂಲ್ಸ್ ಚೇಂಜ್ ಆಗುತ್ತೆ. ಹತ್ತತ್ರ
3 ಫೀಟ್ಸ್ ಎಲ್ಲ ಸೈಡು ಬಿಡಬೇಕಾಗುತ್ತೆ. ಇನ್ನೊಂದೇನು ಅಂದರೆ ನೀವು ಪಾರ್ಕಿಂಗ್ ಒಳಗಡೆ ಹೈಡ್ರಾಲಿಕ್ ಲಿಫ್ಟ್ ನಿಮ್ಮ ಕಾರ್ನ ಲಿಫ್ಟ್ ಮಾಡೋ ಥರನೂ ಮಾಡ್ಕೋಬೋದು. ಆ ಒಂದು ಫೆಸಿಲಿಟಿನ ಆ್ಯಡ್ ಮಾಡೋ ಅಂಥ ಫೆಸಿಲಿಟೀಸ್ನ ಕೊಡ್ತಾ ಇದ್ದಾರೆ ಈ ಒಂದು ಕರ್ನಾಟಕ ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನಿಂಗ್ ಆ್ಯಕ್ಟ್ ಒಳಗಡೆ. ನಿಮ್ಮ ಮನೆಗೆ ಲಿಫ್ಟ್ನ ಅಳವಡಿಸ್ಕೋಬೇಕು ಅಂದರೆ ಅದಕ್ಕೂ ಕೂಡ ಸೆಟ್ ಬ್ಯಾಕ್ ರೂಲ್ಸ್ ಇದೆ. ನೀವು ಆ ಸೆಟ್ ಬ್ಯಾಕ್ ರೂಲ್ಸ್ನ ಫಾಲೋ ಮಾಡಿಕೊಂಡು ನಿಮ್ಮ ಮನೆಗೆ ಲಿಫ್ಟ್ಸ್ನ ಹಾಕ್ಕೋಬೋದು. ನಿಮ್ಗೇನಾದರೂ ಇನ್ನೂ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಇನ್ನೂ ಸ್ವಲ್ಪ ಡೀಟೇಲ್ಡ್ ಆಗಿರೋ ಚೆನ್ನಾಗಿರೋ ವೀಡಿಯೋ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ನನ್ನ ಗ್ರೂಪ್ನ ಜಾಯ್ನ್ ಆಗಿಲ್ಲ ಅಂದರೆ ಈಗಲೇ ಜಾಯ್ನ್ ಮಾಡಿ. ಅದರೊಳಗಡೆ ತುಂಬ ಡೀಟೇಲ್ಡ್ ಆಗಿರೋ ಅಪ್ಡೇಟ್ಸು ಮತ್ತು ನಿಮಗೆ ವೀಡಿಯೋ ಮಾಡೋದು ಲೇಟ್ ಆಗ್ತಾಯಿದೆ, ಆದರೆ ನಮ್ಮ ಗ್ರೂಪಲ್ಲಿ ಆಲ್ರೆಡಿ ಇದೊಂದು ಡಿಸ್ಕಷನ್ ನಡೀತಾನೆ ಇದೆ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಯಾರ್ಯಾರಿಗೆಲ್ಲ ಯೂಸ್ ಆಗುತ್ತೋ ಅವ್ರಿಗೆ ಶೇರ್ ಮಾಡಿ. ಇನ್ನೂ ಅರ್ಥ ಆಗಿಲ್ಲ, ಇನ್ನೂ ಸ್ವಲ್ಪ ಬೇಬಿ ಸ್ಟೆಪ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಅದನ್ನು ಕೂಡ ತಿಳಿಸಿ, ಮಾಡ್ತೀನಿ. ವಾಟ್ಸಪ್ ಗ್ರೂಪ್ನ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಚಾನಲ್ನ ಜಾಯ್ನ್ ಆಗ್ಬೋದು. ಈ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು.